ಸಾಮಾನ್ಯವಾಗಿ ಎರಡು ವಿಧದ ಜನಗಳಲ್ಲಿ ಇರ್ತಾರೆ. ಕೆಲವರು ಆಸ್ತಿಕರು, ಕೆಲವರು ನಾಸ್ತಿಕರು. ಅಂದ್ರೆ ಕೆಲವರಿಗೆ ದೇವರ ಮೇಲೆ ಭಕ್ತಿ ಇರುತ್ತೆ, ಕೆಲವರಿಗೆ ಭಕ್ತಿ ಇರೋದಿಲ್ಲ. ಬಟ್ ಭಕ್ತಿ ಇರಲಿ ಇಲ್ಲದೆ ಇರಲಿ, ಪ್ರತಿಯೊಬ್ಬರ ಮನೆಯಲ್ಲಿ ದೀಪ ಉರಿಬೇಕು ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯ. ಹಾಗಾಗಿ ಎಲ್ಲರ ಮನೆಯಲ್ಲಿ ದೀಪದ ಜ್ಯೋತಿಯನ್ನು ಬೆಳಗ್ತೀವಿ. ಯಾಕೆ? ಏನೋ ಒಂದು ಪಾಸಿಟಿವ್ ವೈಬ್, ಅಂದರೆ ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕನ್ನು ತಂದು ಕೊಡುತ್ತೆ. ಅದೇ ರೀತಿ ನಮ್ಮಲ್ಲಿರುವ ನಕಾರಾತ್ಮಕ ಯೋಚನೆಗಳು, ನೆಗೆಟಿವ್ ವೈಬ್ಸ್ ಏನಿರುತ್ತೆ ಅದೆಲ್ಲವೂ ಹೋಗಿ ಪಾಸಿಟಿವ್ ವೈಬ್ ಬರಲಿ ಅಂತ. ಅಂದರೆ ನಾವೇನಾದರೂ ಥಿಂಕಿಂಗಲ್ಲಿ ಕಂಗೆಟ್ಟಾಗ ಭಗವಂತನ ಕೋಣೆಯನ್ನು ನೋಡಿ ಆ ದೀಪ ನೋಡಿದಾಗ ಏನೋ ಒಂದು ಫ್ಲ್ಯಾಶ್ ಆಗುತ್ತೆ, ಏನೋ ಒಂದು ದಾರಿ ನಮಗೆ ಒಳೆಯುತ್ತೆ. ಸೊ ಆ ವೈಬ್ಸನ್ನು ಕೊಡೋದು ಈ ದೀಪ. ಈ ದೀಪಕ್ಕೆ ಅಷ್ಟು ಮಹತ್ವ ಇದೆ. ಇವತ್ತು ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಟುಡೇ ಈಸ್ ನಾಟ್ ಓನ್ಲಿ ದೀಪಾವಳಿ, ಪ್ರತಿದಿನ ದೀಪಾವಳಿನೇ. ಯಾಕೆ ಅಂದರೆ ದೀಪದ ಆವಳಿ ಅಂದರೆ ಎಷ್ಟೋ ದೀಪಗಳನ್ನು ಬೆಳಗಿಸಿ ಎಲ್ಲರಿಗೂ ಬೆಳಕನ್ನು ಕೊಡುವಂಥದ್ದಾಗಿರಬೇಕು. ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಬೆಳಗೋದು ಅಂದರೆ ಅರ್ಥ, ಯಾರಿಗೆ ನೆಗೆಟಿವಿಟಿ ಇರುತ್ತೆ ಅವ್ರಿಗೆ ಪಾಸಿಟಿವ್ ವೈಬ್ ಕೊಡಿ. ಯಾರಲ್ಲಿ ನಕಾರಾತ್ಮಕತೆ, ಕತ್ತಲು ಆವರಿಸಿರುತ್ತೆ ಅವರಿಗೆ ಈ ದೀಪವನ್ನು ಬೆಳಗಿಸಿ ಪಾಸಿಟಿವ್ ವೈಬನ್ನು ಕೊಟ್ಟು ಬೆಳಕೆಂಬ ಪಾಸಿಟಿವ್ ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿ. ಯಾವತ್ತೂ ಕಂಗೆಡೋದಕ್ಕೆ ಹೋಗಬೇಡಿ. ನಮ್ಮ ಆಚರಣೆಗಳಲ್ಲಿ ಒಂದು ಅರ್ಥ ಇದೆ, ನಮ್ಮ ಸಂಪ್ರದಾಯಕ್ಕೆ ಒಂದು ಮೌಲ್ಯ ಇದೆ. ಅದನ್ನು ನಾವು ಉಳಿಸ್ಬೇಕಲ್ವಾ? ನಾವು ಉಳಿಸದೆ ಹೋದರೆ ಮುಂದಿನ ಜನ್ರೇಷನ್ ಅಂತ ಬರೋ ನಮ್ಮ ಮಕ್ಕಳು ಹೇಗೆ ಆಚರಣೆ ಮಾಡ್ತಾರೆ? ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಅಲ್ವಾ? ಸುಮ್ಮನೆ ಆಚರಣೆಗಳನ್ನು ಮಾಡಿರೋದಿಲ್ಲ ರೀ. ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಅನ್ನೋದು ಇದ್ದೇ ಇರುತ್ತೆ. ಹಿಂದೂ ಆಚರಣೆ ಅನ್ನೋದು ಅಷ್ಟು ಮೂಲತಃ ಹಳೆಯದಾದಂತಹ ಆಚರಣೆ. ನಾವೆಲ್ಲರೂ ನಾವು ಓಡಿಸಿ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡೋಣ. ಎಲ್ಲಿ ಯಾರಿಗೆ ನೆಗೆಟಿವಿಟಿ ಇದೆ ಅವರಿಗೆ ಪಾಸಿಟಿವ್ ವೈಬನ್ನು ಕೊಡೋಣ. ಸಕಾರಾತ್ಮಕ ಆಲೋಚನೆಗಳನ್ನು ನಮ್ಮಲ್ಲಿ ತುಂಬಿಕೊಳ್ಳೋಣ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ದೀಪಾವಳಿ.